ನನ್ನ ಪ್ರೀತಿಯ ಜನರೇ, ಈ ವಿಡಿಯೋಲ್ಲಿ ನನ್ನ ಫಸ್ಟ್ ಹ್ಯಾಕಥಾನ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ಸೊ ಹಾನೆಸ್ಟಾಗಿ ಹೇಳ್ತೀನಿ, ನಾನು ಎಷ್ಟೊಂದು ಟೆಕ್ನಿಕಲ್ ಇವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ, ಎಷ್ಟೊಂದು ಕಾಲೇಜ್ಗೆ ಹೋಗಿದ್ದೀನಿ. ಜಸ್ಟ್ ಬಿಕಾಸ್ ನಾನು ನನ್ನ ಫ್ರೆಂಡ್ಸು ಎಂಜಾಯ್ ಮಾಡಿಕೊಂಡು, ಊಟ ಮಾಡಿಕೊಂಡು, ಸ್ನ್ಯಾಕ್ಸ್ ತಿಂದ್ಕೊಂಡು, ಬೇರೆ ಹುಡುಗರನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ. ಬಟ್ ಈ ಹ್ಯಾಕಥಾನ್ 24 hours ಹ್ಯಾಕಥಾನ್ನ ಕಂಪ್ಲೀಟ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಏನೋ ಒಂದು ಪ್ರಾಜೆಕ್ಟ್ ಅಂತೂ ಮಾಡಬೇಕು. ಬಿಕಾಸ್ ನಾನು ಅಲ್ಲಿವರೆಗೂ ಇವೆಂಟ್ಸ್ ಅಟೆಂಡ್ ಮಾಡ್ತಾಯಿದ್ದೆ, ಬಟ್ 24 hours ಹ್ಯಾಕಥಾನ್ ಅಟೆಂಡ್ ಮಾಡಿರಲಿಲ್ಲ. ನಮ್ಮ ಕಾಲೇಜಲ್ಲೂ ನಡೆಸ್ತಿದ್ರು, ನಮ್ಮ ಕಾಲೇಜದಕ್ಕೆ ನಾನು ಯಾವತ್ತೂ ಅಟೆಂಡ್ ಸೊ ಫಸ್ಟ್ ಟೈಮ್ ಐ ಡಿಸೈಡೆಡ್ ಒಂದು 24 hours ಹ್ಯಾಕಥಾನ್ಗೆ ಹೋಗಬೇಕು. ಹೋಗಿ ಅಲ್ಲಿ ಕಲಿಯೋದು ತುಂಬ ಇದೆ. ಆ್ಯಂಡ್ ನಾನು ಯಾವ ರೇಂಜಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಥವಾ ಏನು ಮಾಡ್ಬೋದು, ಐ ವಾಂಟೆಡ್ ಟು ಎಕ್ಸ್ಪ್ಲೋರ್. ಅದಕ್ಕೆ ಒಂದು ಹ್ಯಾಕಥಾನ್ಗೆ ರಿಜಿಸ್ಟರ್ ಆದ್ವಿ, ನಾನು ನನ್ನ ಫ್ರೆಂಡ್ಸು. ಆ್ಯಂಡ್ ದೆನ್ ಅಲ್ಲಿ ಬೆಳಿಗ್ಗೆ ಹೋದ್ಮೇಲೆ ಒಂದು ಇವೆಂಟ್ ಇತ್ತು. ಇವೆಂಟ್ ಆದಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸೊ ಏನಂದರೆ ಅಲ್ಲಿ ಐಡಿಯಾನ ನಾವೇ ಚೂಸ್ ಮಾಡ್ಕೋಬೋದು, ಅವರು ಸ್ವಲ್ಪ ಐಡಿಯಾಸ್ ಕೊಟ್ಟಿರ್ತಾರೆ. ಸೊ ನಾವು ನಮಗೆ ಬೇಕಾಗಿರೋ ಐಡಿಯಾ ಮಾಡ್ಕೊಂಡಿದ್ವಿ. ನಮ್ಮದೇನಿತ್ತು ಐಡಿಯಾ ಅಂತ ಅಂದರೆ, ಒಂದು ಪ್ಲ್ಯಾಟ್ಫಾರ್ಮ್ ವೇರ್ ಊಟನ ಬೇರೆಯವ್ರಿಗೆ ಕೊಡ್ಬೋದು. ಲೈಕ್ ಫುಲ್ ಐಡಿಯಾನೇ ಹೊರ್ತೋಗಿದ್ದೀನಿ ನಾನು. ಐಡಿಯಾ ಏನಂತ ಅಂದರೆ, ನಮ್ಮ ಮನೆಯಲ್ಲಿ ಕೆಲವೊಂದು ಸಲ ಊಟ ಉಳ್ಕೊಳ್ಳುತ್ತೆ, ಅಥವಾ ಕೆಲವ್ರ ಮನೆಯಲ್ಲಿ ಒಂದೊಂದು ಸಲ ಊಟ ಉಳ್ಕೊಳ್ಳುತ್ತೆ. ಸೊ ಆ ಊಟನ ನಾವು ವೇಸ್ಟ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಆ ಊಟನ ನಾವು NGOsಗೆ ಅಥವಾ ಯಾರಿಗೆ ಅವಾಗ ಊಟದ ನೆಸೆಸಿಟಿ ಇದೆ ಅವರಿಗೆ ಆ ಊಟನ ಶೇರ್ ಮಾಡ್ಬೋದು. ಸೊ ಸಮಥಿಂಗ್ ಆ ಥರ ಒಂದು ಐಡಿಯಾ ಇತ್ತು ನಂದು. ಆ್ಯಂಡ್ ಅದ್ರ ಮೇಲೆ ಕನ್ವಿನ್ಸ್ ಮಾಡಿದ್ದೆ ಟೀಮ್ಮೇಟ್ಸ್ ಎಲ್ರಿಗೂ, ಅದ್ರ ಮೇಲೆ ಪ್ರಾಜೆಕ್ಟ್ ಮಾಡೋಣ ಅಂತ. ಸೊ ಹೋಗಿದ್ವಿ, ಸ್ಟಾರ್ಟ್ ಮಾಡ್ಕೊಂಡ್ವಿ. ಬೆಳಿಗ್ಗೆ ಹೋಗಿದ್ದು, ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ದೆನ್ ಫಸ್ಟ್ ರಿವ್ಯೂ ಆಗೋಷ್ಟ್ರೊಳಗೆ 7 o'clock ಆಗಿಬಿಟ್ಟಿತ್ತು. ಆ್ಯಂಡ್ ದೆನ್ ಅದು ಆಗ 7 o'clock ಆಗೋಕ್ಕಿಂತ ಮುಂಚೆ ಆ ಕಾಲೇಜಲ್ಲೆಲ್ಲ ಒಂದು 4 ಸಲ ರೌಂಡ್ ಹಾಕಿ, ನಾನು ನನ್ನ ಫ್ರೆಂಡು, ನಾನು ಕೃಪಾ, ನಾವು ಹೋಗೋದೇ ಸುಮ್ಮನೆ ಏನೇನಾದರೂ ಕಿತಾಪತಿ ಮಾಡೋದಕ್ಕೆ. ಸೊ ಹೋಗಿ ಫುಲ್ ಸುತ್ತಾಡಿಕೊಂಡು, ಬಾಸ್ಕೆಟ್ಬಾಲ್ ಕೋರ್ಟಲ್ಲೆಲ್ಲ ಗೇಮ್ಸ್ ಆಡ್ತಾಯಿದ್ರು, ಅದನ್ನೆಲ್ಲ ನೋಡಿಕೊಂಡು, ಆಮೇಲೆ ಕ್ಯಾಂಟೀನ್ಗೆ ಹೋಗಿ ಕ್ಯಾಂಟೀನಲ್ಲೇನು ಅಷ್ಟೊಂದು ಇಲ್ಲವೇ ಇಲ್ಲ ವೆರೈಟೀಸು ಅಂತ ಅಂದ್ಕೊಂಡು, ಮತ್ತು ಇಡೀ ಕ್ಯಾಂಪಸ್ ಸುತ್ತಾಡಿದ್ದೀವಿ. ಬಿಕಾಸ್ ಇಬ್ಬರು ಅವ್ರಿಗೆ ಲೈಕ್ 4 ಜನನೂ ಒಂದು ಸ್ವಲ್ಪ ಪಾರ್ಟ್ ಆಫ್ ವರ್ಕ್ ಮಾಡ್ತಾಯಿದ್ವಿ ಅಲ್ವಾ. ಸೊ ನನ್ನ ಪಾರ್ಟ್ ಮುಗ್ದಿತ್ತು ಆಲ್ಮೋಸ್ಟ್. ಆ್ಯಂಡ್ ದೆನ್ ನಾನು ಹೆಂಗೆ ಅಂತ ಅಂದರೆ, ಕೆಲಸನೂ ಮಾಡಬೇಕು, ಚಿಲ್ ಕೂಡ ಮಾಡಬೇಕು, ಆ ಥರ. ಸೊ ಫುಲ್ ಹೋಗ್ಬಿಟ್ಟು ಸುತ್ತಾಡಿಕೊಂಡು, ತಿಂದ್ಕೊಂಡು, ಆಟ ಆಡಿಕೊಂಡು ಬಂದು ಫಸ್ಟ್ ರಿವ್ಯೂ ಇತ್ತು. ಫಸ್ಟ್ ರಿವ್ಯೂವಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ದೇವರ್ ಲೈಕ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬಿಟ್ರು. ಆಮೇಲೆ ಐ ವಾಸ್ ಲೈಕ್, ಅವಾಗೊಂದು ಹೋಪ್ ಇತ್ತು, ಲೈಕ್ ಓಕೆ ಗೆಲ್ಬೋದು, ಅಟ್ಲೀಸ್ಟ್ 3rd ಪ್ರೈಸ್ ಆದರೂ ಕೊಡ್ತಾರೆ ನಮಗೆ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಲೈಕ್ ಆವಾಗ ನನಗೆ ಸ್ವಲ್ಪ ಸೀರಿಯಸ್ನೆಸ್ ಬಂತು, ಓಕೆ ಐ ಶುಡ್ ಡೂ ಸಮಥಿಂಗ್ ಅಂತ. ಆ್ಯಂಡ್ ದೆನ್ ಏನೋ ಮಾಡ್ತಾಯಿದ್ದೀವಿ, ಪ್ರಾಜೆಕ್ಟ್ನ ಹಾಗೆ ಮಧ್ಯದಲ್ಲಿ ಮಾಡ್ತಾಯಿದ್ದೀವಿ. ಗಿಟ್ಹಬಲ್ಲಿ ಕೋಡ್ ಶೇರ್ ಮಾಡಬೇಕು. ನಾನು ನನ್ನ ಫ್ರೆಂಡು ಸೇರ್ಕೊಂಡು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ, ಇಡೀ ಕೋಡ್ ಬೇಸಲ್ಲಿರೋ ಎಲ್ಲ ಪಾರ್ಟ್ಸ್ನೂ ಡಿಲೀಟ್ ಮಾಡಿಬಿಟ್ಟಿದ್ವಿ. ಲೈಕ್ ಇಡೀ ಕೋಡ್ನ ಡಿಲೀಟ್ ಮಾಡಿಬಿಟ್ಟಿದ್ದೀವಿ. ಒಂದು ಚೂರು ಉಳ್ಕೊಂಡೈತೆ. ಇಡೀ ಲಿಟ್ರಲಿ ಬ್ರೋ, ಹ್ಯಾಕಥಾನಲ್ಲಿ ಇದ್ದೀವಿ, ಫಸ್ಟ್ ರಿವ್ಯೂ ಆಗಿದೆ, ಇನ್ನು 15 hours ಇರುತ್ತಷ್ಟೇ. ಆವಾಗ ಇಡೀ ಕೋಡ್ ಬೇಸ್ನ ಡಿಲೀಟ್ ಮಾಡಿದ್ದೀವಿ. ಐ ಡೋಂಟ್ ನೋ ವಾಟ್ ವಿ ವರ್ ಅಪ್ ಟು. ವಿ ಜಸ್ಟ್ ಗಿಟ್ಹಬ್ ಯೂಸ್ ಮಾಡ್ತಾಯಿದ್ವಿ ಆ್ಯಂಡ್ ಶೇರ್ ಮಾಡಬೇಕಿತ್ತು ಕೋಡ್ನ. ಆ್ಯಂಡ್ ನಮ್ಮ ಕೋಡ್ನ ಲೋಕಲ್ ಸಿಸ್ಟಮಿಂದ ಇದಕ್ಕೆ ರ್ಯಾಪೋಸಿಟ್ರಿಗೆ ಪುಷ್ ಮಾಡ್ತಾಯಿದ್ವಿ. ಆ್ಯಂಡ್ ದೆನ್ ಐ ಡೋಂಟ್ ನೋ, ಇಡೀ ಕೋಡ್ ಡಿಲೀಟ್ ಆಗಿಬಿಟ್ಟಿದೆ. ಲೈಕ್ ಲಿಟ್ರಲಿ ಇಡೀ ಕೋಡ್ ಡಿಲೀಟ್ ಆಗಿದೆ. ಆ್ಯಂಡ್ ಅದು ನನ್ನ ಸಿಸ್ಟಮಲ್ಲಿ ಮಾತ್ರ ಇರೋದು. ಮೇನ್ ಪಾರ್ಟ್ ಆಫ್ ದ ಕೋಡ್ ಅದು ನನ್ನ ಸಿಸ್ಟಮಲ್ಲಿ ಮಾತ್ರ ಇರೋದು. ನಾನು ಮಾಡ್ತಿದ್ದಿದ್ದೆ ಅದನ್ನು.
ಇನ್ನು ಬೇರೆ ಅದರ್ ಪಾರ್ಟ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಬೇರೆ ಬೇರೆಯವ್ರ ಸಿಸ್ಟಮಲ್ಲಿತ್ತು. ಇಡೀ ಕೋಡ್ ಡಿಲೀಟ್ ಆಗೈತೆ. ಆ್ಯಂಡ್ ದೆನ್ ಐ ವಾಸ್ ಲೈಕ್ ವಾವ್, ವಾಟ್ ಅ ಮೂಮೆಂಟ್ ಟು ಸ್ಟಾರ್ಟ್ ವ್ಲಾಗಿಂಗ್ ಅಂತ ಅಂದ್ಕೊಂಡು ಆವಾಗ ಊಟಕ್ಕೆ ಕರೆದ್ರು. ಟಕ್ಕಂತ ಊಟಕ್ಕೆ ಹೋದ್ವಿ. ಲೈಕ್ ಬಿಕಾಸ್ ಊಟ ಈಸ್ ಇಂಪಾರ್ಟೆಂಟ್ ಬ್ರೋ. ಏನಾದರೂ ಆಗಲಿ ಲೈಫಲ್ಲಿ ಊಟ ಈಸ್ ಇಂಪಾರ್ಟೆಂಟ್. ಹ್ಯಾಕಥಾನ್ಗೆ ಹೋಗಿರೋದೆ ಮೋಸ್ಟ್ ಆಫ್ ದ ಟೈಮ್ ನಾನು ಸುತ್ತಾಡಿಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದಕ್ಕೆ. ಆವತ್ತು ಸ್ವಲ್ಪ ಸೀರಿಯಸ್ ಆಗಿದೆ, ಬಟ್ ಸ್ಟಿಲ್ ಊಟಕ್ಕೆ ಹೋದ್ವಿ. ಊಟ ಕೊಟ್ಟವ್ರೆ ಬ್ರೋ, ಸ್ವೀಟ್ ಕೊಟ್ಟವ್ರೆ ಬ್ರೋ. ಅದಲ್ಲದೆ ಊಟದ ಜೊತೆಗೆ ತಿಂದ್ವಿ. ತಿನ್ನುವಾಗ್ಲೂ ಫುಲ್ ಶೇಮ್ಲೆಸ್ಸಾಗಿ ವ್ಲಾಗ್ ಮಾಡ್ತಾಯಿದ್ದೆ ನಾನು. ದಟ್ ಐ ಡಿಲೀಟೆಡ್ ದ ಎಂಟೈರ್ ಕೋಡ್ ಬೇಸ್ ಅಂತ. ಐ ಡೆಂಟ್ ಡಿಲೀಟ್ ಇಟ್, ಮೈ ಫ್ರೆಂಡ್ ಡಿಲೀಟೆಡ್ ಇಟ್. ನನ್ನ ಫ್ರೆಂಡ್ ಡಿಲೀಟ್ ಮಾಡಿದ್ದು, ನಾನು ಡಿಲೀಟ್ ಮಾಡಿಲ್ಲ ಗುರು, ಅವಳೇ ಡಿಲೀಟ್ ಮಾಡಿದ್ದು. ನಾನು ಅವಳ ಮೇಲೆ ಎತ್ತಾಕ್ತೀನಿ. ಇಡೀ ಕೋಡ್ ಹೋಯ್ತಾ. ಶೇಮ್ಲೆಸ್ಸಾಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪನೂ ಚಿಂತೆ ಇಲ್ಲ ಅದ್ರ ಬಗ್ಗೆ. ಐ ವಾಸ್ ಲೈಕ್ ಬಿಡು, ನೋಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಚೆನ್ನಾಗಿ ತಿಂದುಬಿಟ್ಟು ಚೆನ್ನಾಗಿ ವ್ಲಾಗ್ ಎಲ್ಲ ಮಾಡಿಕೊಂಡು ಬರೋಷ್ಟ್ರೊಳಗೆ 9 ಗಂಟೆ ರಾತ್ರಿ. ಬೆಳಿಗ್ಗೆ 7 to 10 ಅಷ್ಟರೊಳಗೆಲ್ಲ ಮುಗ್ದೋಗುತ್ತೆ. ಬೆಳಿಗ್ಗೆ 7ಗೆಲ್ಲ ರಿವ್ಯೂ ಕೂಡ ಇರುತ್ತೆ. ಆ್ಯಂಡ್ ದೆನ್ ಇಡೀ ರಾತ್ರಿ ಕಷ್ಟಪಟ್ಟಿದ್ದೀವಿ. ಒಂದು 12 ಗಂಟೆ 1 ಗಂಟೆ ತನಕ ಏನೋ ಮಾಡಿದ್ವಿ. ಆ್ಯಂಡ್ ದೆನ್ MongoDBಗೆ ಕನೆಕ್ಟ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಡೇಟಾಬೇಸ್ನ ಡೇಟಾಬೇಸ್ನ ಪ್ರಾಪರಾಗಿ ಯೂಸ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಬ್ರೋ. ಲಿಟ್ರಲಿ ಎಲ್ಲರೂ ಟ್ರೈ ಮಾಡ್ತಾಯಿದ್ದೀವಿ, ಡೇಟಾಬೇಸ್ ಪಾರ್ಟ್ ಕನೆಕ್ಷನ್ ಆಗ್ತಾನೇ ಇಲ್ಲ ಬ್ಯಾಕ್ ಎಂಡ್ಗೆ. ಆ್ಯಂಡ್ ದೆನ್ ಒಂದು 12 ಗಂಟೆ 1 ಗಂಟೆಗೆಲ್ಲ ಫುಲ್ ನನಗೆ ಸಾಕಾಗೋಗ್ಬಿಟ್ಟಿರುತ್ತೆ. ಹೋಗಿ ಮಲ್ಕೊಂಡೇ ಬಿಟ್ಟಿರ್ತೀನಿ ನಾನು. ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಮಲ್ಕೊಬಿಟ್ಟಿದ್ದೀನಿ ನಾನು. ಆಮೇಲೆ ಫುಲ್ಲು ಇನ್ನೊಂದು ಸ್ವಲ್ಪ ಹೊತ್ತು ಲೈಕ್ ನನ್ನ ಫ್ರೆಂಡ್ಸ್ ಟ್ರೈ ಮಾಡ್ತಾಯಿರ್ತಾರೆ. ನಾನು ಫುಲ್ ಕೆಲಸ ಮಾಡೋ ಅಷ್ಟು ಮಾಡಿಬಿಟ್ಟು ಮಲ್ಕೊಳ್ಳೋ ಟೈಮ್ಗೆ ಫುಲ್ ನಿದ್ದೆ. ಫುಲ್ಲು ಮಲ್ಕೊಬಿಟ್ಟೆ. ಮಲ್ಕೊಂಡಾದಮೇಲೆ ಎದ್ದು ನೋಡಿದ್ರೆ ಒಂದು ಬೆಳಗಿನ ಜಾವ 5 ಗಂಟೆ 6 ಗಂಟೆ ಆಗಿಬಿಟ್ಟೈತೆ. ಆಮೇಲೆ ಇನ್ನೂ ಡೇಟಾಬೇಸ್ ಪಾರ್ಟ್ ಕೆಲಸ ಆಗಿಲ್ಲ. ಫ್ರಂಟ್ ಎಂಡ್ ಇದೆ, ಬ್ಯಾಕ್ ಎಂಡ್ ವರ್ಕ್ ಮಾಡ್ತಾಯಿದ್ದೀವಿ, ಡೇಟಾಬೇಸ್ ಪಾರ್ಟ್ ಇನ್ನೂ ಆಗಿಲ್ಲ. ಆ್ಯಂಡ್ ದೆನ್ ಫೈನಲಿ ಒನ್ ಆಫ್ ಅವರ್ ಟೀಮ್ಮೇಟ್ ಅವರು ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದರಲ್ಲಿ ಹಾಗೆ ಡೇಟಾಬೇಸ್ನ ಕನೆಕ್ಟ್ ಮಾಡಿಕೊಂಡು ಫೈರ್ಬೇಸ್ ಡೇಟಾಬೇಸ್ನ ಕನೆಕ್ಟ್ ಮಾಡಿಕೊಂಡು ಆ್ಯಂಡ್ ದೆನ್ ಅಲ್ಲಿ ಮತ್ತೆ ಲೈಕ್ ಫ್ರಂಟ್ ಎಂಡ್ ಪಾರ್ಟ್ ಫಿಕ್ಸ್ ಆಗ್ತಾ ಇರಲಿಲ್ಲ. ಆವಾಗ ಮತ್ತೆ ಹೊಸ್ದಾಗಿ ಒಂದು ಫ್ರಂಟ್ ಎಂಡ್ ಪಾರ್ಟ್ದು ಕೋಡ್ನ ಹಾಕಿ ಫಿಕ್ಸ್ ಮಾಡಿ ಬರೋಷ್ಟ್ರೊಳಗೆ ಅಲ್ಲಿ ಟೈಮ್ ಆಗೋಗಿತ್ತು. ಆ್ಯಂಡ್ ದೆನ್ ಅವ್ರು ಬಂದ್ಬಿಟ್ಟು ನೋಡಿದ್ರು ಲೈಕ್ ಎಂಡ್ ಮೂಮೆಂಟ್ವರೆಗೂ ಮಾಡ್ತಾನೇ ಇದ್ದೀವಿ. ಇಲ್ಲ ಫ್ರಂಟ್ ಎಂಡ್ ಡಿಸೈನ್ ಚೇಂಜ್ ಆಗಿಬಿಡುತ್ತೆ. ಒಂದು ಚಿಕ್ಕದೇನು ಮಾಡೋಂಗಿಲ್ಲ ಅವರು. ಅಲ್ಲಿ ಕೋಡಲ್ಲಿ ಏನೇನು ಮೇಜರ್ ಚೇಂಜಸ್ ಆಗ್ತಾಯಿದೆ. ಆ್ಯಂಡ್ ದ್ಯಾಟ್ ವಾಸ್ ಮೈ ಫಸ್ಟ್ ಹ್ಯಾಕಥಾನ್. ಸೊ ಐ ವಾಸ್ ಲೈಕ್ ಕ್ರೇಜಿ ಅಂತ ಅಂದ್ಕೊಂಡು ಫುಲ್ ಮತ್ತೆ ಫ್ರಂಟ್ ಎಂಡ್ ಡಿಸೈನೆಲ್ಲ ಚೇಂಜ್ ಮಾಡಿ, ಮತ್ತೆ ಐಡಿಯಾಸ್ನೆಲ್ಲ ರೀಸ್ಕೆಡ್ಯೂಲ್ ಮಾಡಿ, ಮತ್ತೆ ಬೇರೆ ಬೇರೆ ಫೀಚರ್ಸ್ ಹಾಕೋದಕ್ಕೆ ಟ್ರೈ ಮಾಡಿ, ಅದೆಲ್ಲ ಮಾಡಿ ಆದಮೇಲೆ ಫೈನಲ್ ರಿವ್ಯೂ ಇತ್ತು. ಫೈನಲ್ ರಿವ್ಯೂ ಅವ್ರು ಬಂದರು, ಕೇಳಿಸ್ಕೊಂಡು ಮಾತಾಡಿಕೊಂಡು ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಐ ವಾಸ್ ಲೈಕ್ 3rd ಪ್ರೈಸ್ ಆದರೂ ಪಕ್ಕ ಬರ್ಬೇಕು ಬ್ರೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಲೈಕ್ ನೇಮ್ಸ್ ಹೇಳ್ತಾರಲ್ಲ ಲಿಸ್ಟಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಯಾವ ಡೊಮೈನಲ್ಲಿ ಅಂತ, ಅದನ್ನೆಲ್ಲ ಲಿಸ್ಟ್ ಹೇಳುವಾಗ ನಮ್ಮ ಹೆಸರು ಲೈಕ್ ನಮ್ಮ ಟೀಮ್ ನೇಮ್ ಕರೆದಿರಲಿಲ್ಲ. ಅದರಲ್ಲೂ ಸ್ಟೈಲಿಶಾಗಿ ನಂದು ಫೇವ್ರೆಟ್ ಆ್ಯನಿಮೆ ಅಟ್ಯಾಕ್ ಆನ್ ಟೈಟನ್ದು ನೇಮ್ನ ನಮ್ಮ ಪ್ರಾಜೆಕ್ಟ್ ನಮ್ಮ ಟೀಮ್ ನೇಮಾಗಿ ಇಟ್ಕೊಂಡಿದ್ದೆ. ಸೊ ನಮ್ಮ ಟೀಮ್ ನೇಮ್ ಕರೀಲಿಲ್ಲ. ಐ ವಾಸ್ ಲೈಕ್ ಶಿಟ್ ಯಾರ್, ನಾನೇನು ರೆಸ್ಪಾಂಡ್ ಮಾಡಲ್ಲ. ಲೈಕ್ ರೆಸ್ಪಾಂಡ್ ಇನ್ ದ ಸೆನ್ಸ್ ಲೈಕ್ ನಾನೇನು ರಿಯಾಕ್ಟ್ ಮಾಡಲ್ಲ. ಲೈಕ್ ಗೆಲ್ಲಿ ಸೋಲ್ಲಿ ಏನಕ್ಕೂ ರಿಯಾಕ್ಟ್ ಮಾಡಲ್ಲ ನಾನು ಜಾಸ್ತಿ. ರಿಯಾಕ್ಟ್ ಮಾಡಿದ್ರೆ ಅದನ್ನು ವ್ಲಾಗ್ ಮಾಡ್ಕೊಬಿಟ್ಟಿರ್ತೀನಿ ಅಷ್ಟೇ.
ಸೊ ಅಲ್ಲಿ ನೇಮ್ ಕರೀಲಿಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮನಿದ್ವಿ. ಆಮೇಲೆ ಹೋಗುವಾಗ ಅವರಿಬ್ಬರು ಜಡ್ಜ್ ಇದ್ದಾರಲ್ಲ ಬಂದ್ಬಿಟ್ಟು ಮಾತಾಡ್ಸಿದ್ರು. ಬ್ರೋ ಲೈಫಲ್ಲಿ ಆಗದೆ ಇರೋ ರಿಗ್ರೆಟ್ ಅವತ್ತಾಯಿತು ಬ್ರೋ. ದೇವರ್ ಲೈಕ್ ತುಂಬ ಚೆನ್ನಾಗಿದೆ, ಐಡಿಯಾ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ನೇಮ್ನ ನಾವು ಕೊಟ್ಟಿದ್ವಿ ಲೈಕ್ ಫೈನಲೈಸ್ಡ್ ನೇಮಿಗೆ. ಬಟ್ ಸ್ಟಿಲ್ ನಾವು ಬೇರೆಯವ್ರ ಹತ್ರ ಪ್ರಾಜೆಕ್ಟ್ ರಿವ್ಯೂ ಮಾಡುವಾಗ ಇನ್ನೊಬ್ಬರು ಪ್ರಾಜೆಕ್ಟು ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ನಿಮ್ಮ ಥರನೇ. ಸೊ ನಿಮ್ಮಿಬ್ಬರು ಮಧ್ಯ ನಾವು ಚೂಸ್ ಮಾಡಬೇಕಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಟೈ ಆಗಿತ್ತು. ಸೊ ಆವಾಗ ನಾವು ಅವ್ರನ್ನ ಚೂಸ್ ಮಾಡಿದ್ವಿ. ಬಟ್ ವಿ ರಿಗ್ರೆಟ್ ನಾಟ್ ಗಿವಿಂಗ್ ಇಟ್ ಟು ಯು ಅಂತೆಲ್ಲ ಅಂದರು. ಅಲ್ಲಿವರೆಗೂ ಖುಷಿಯಾಗಿದ್ದೆ ಗುರು, ಅಲ್ಲಿವರೆಗೂ ಖುಷಿಯಾಗಿದ್ದೆ. ಐ ವಾಸ್ ಹ್ಯಾಪಿ ದ್ಯಾಟ್ ಕೋಡ್ ಡಿಲೀಟ್ ಆಗೋಯಿತು. ಐ ವಾಸ್ ಹ್ಯಾಪಿ ದ್ಯಾಟ್ MongoDBಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಐ ವಾಸ್ ಹ್ಯಾಪಿ ದ್ಯಾಟ್ ಐ ಸ್ಲೆಪ್ಟ್ ಫಾರ್ ಸೋ ಮೆನಿ ಹಾರ್ಸ್. ಐ ವಾಸ್ ಹ್ಯಾಪಿ when we did the entire project again. I was happy that front end part ಎಲ್ಲ ಕ್ಲೀನಾಗಿ ಬಂದಿತ್ತು. ಐ ವಾಸ್ ಹ್ಯಾಪಿ ದಟ್ ಎಂಟೈರ್ ಪ್ರಾಜೆಕ್ಟ್ ಎಲ್ಲ ಕ್ಲೀನಾಗಿ ಸೆಟ್ ಆಗಿದೆ. ಹೋಸ್ಟ್ ಮಾಡೋದೊಂದೇ ಬಾಕಿ. ಬಟ್ ಲೋಕಲ್ ಸಿಸ್ಟಮಲ್ಲೇ ತೋರಿಸೋಣ. ಎಲ್ಲ ಟೈಮಲ್ಲೂ ಹ್ಯಾಪಿಯಾಗಿದ್ದೆ. ನಮ್ಮ ನೇಮ್ನ ಟೀಮ್ ಲೈಕ್ ವಿನ್ನರ್ಸ್ ಲಿಸ್ಟಲ್ಲಿ ಕರೀಲಿಲ್ಲ, ಆವಾಗಲೂ ಖುಷಿಯಾಗಿದ್ದೆ. ಅವ್ರು ಯಾವಾಗ ಬಂದ್ಬಿಟ್ಟು ನಿಮ್ಮಿಬ್ಬರು ಮಧ್ಯೆ ಟೈ ಆಗಿತ್ತು, ಅದಕ್ಕೆ ನಾವು ಅವ್ರಿಗೆ ಕೊಡಬೇಕಾಗಿತ್ತು. ಬಿಕಾಸ್ ಅವ್ರು ಹೋಸ್ಟ್ ಮಾಡಿ ಲೈಕ್ ನಾಳೆನೇ ಪಬ್ಲಿಷ್ ಲೈಕ್ ನಾಳೆನೇ ಯೂಸರ್ಸ್ ಯೂಸ್ ಮಾಡ್ಬೋದು ಆ ಥರ ಇತ್ತು ಅವ್ರದ್ದು ಅಂತ ಅಂದರು. ಹೇಳ್ಬೇಕಿತ್ತ ಸರ್, ಹೇಳಬೇಕಿತ್ತ ಈ ಮೂಮೆಂಟಲ್ಲಿ ಹೇಳ್ಬೇಕಿತ್ತ. ಯಾವಾಗಲೂ ಖುಷಿಯಾಗಿರ್ತಿದೆ ಗುರು ಹಂಗೆ ಹೇಳಿದಾಗ. ಫುಲ್ ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆ ಮಾಡಿರಲ್ಲ, ಒಂಥರ ಬೇಜಾರಾಗೋಯ್ತು ನನಗೆ ಆ ಮೂಮೆಂಟಲ್ಲಿ ಆ ಥರ ಹೇಳ್ಬಿಟ್ಟು. ಆಮೇಲೆ ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ವಿ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ದೇವರ್ ಲೈಕ್ ಈ ಐಡಿಯಾ ತುಂಬ ಚೆನ್ನಾಗಿದೆ, ನೀವು ಇದನ್ನು ಕಂಟಿನ್ಯೂ ಮಾಡಬೇಕು, ಲೈಕ್ ನೆಕ್ಸ್ಟು ಮಾಡಬೇಕು ಅಂತೆಲ್ಲ ಹೇಳಿದ್ರು. ಐ ವಾಸ್ ಲೈಕ್ ಓಕೆ. ಅವ್ರು ಏನೋ ಹೇಳ್ತಾಯಿದ್ರು ಲೈಕ್ 0.5 ಅವರಿಗೆ ಜಾಸ್ತಿ ಕೊಟ್ಟು ವಿನ್ ಮಾಡಿಸಿದ್ವಿ ಬಿಕಾಸ್ ಟೈ ಆಗಿತ್ತು ಸಮಥಿಂಗ್. ಐ ವಾಸ್ ಲೈಕ್ 0.5 ಬ್ರೋ, 0.5 ಮಾರ್ಕ್ಸ್. ನೆವರ್ ಥಾಟ್ ಇಟ್ ಕುಡ್ ಮೇಕ್ ದ್ಯಾಟ್ ಹ್ಯೂಜ್ ಡಿಫ್ರೆನ್ಸ್. ಲೈಕ್ ಇಮ್ಯಾಜಿನ್ ನಾನು 3rd ಪ್ರೈಸ್ ಗೆದ್ದಿದ್ದೀನಿ ಅಂದ್ಕೊಂಡು ಮನೆಗೆ ಹೋದಾಗ ಇರೋ ಖುಷಿನೇ ಬೇರೆ ಬ್ರೋ. ಲಿಟ್ರಲಿ ನಮ್ಮ ಅಪ್ಪ ಬಂದರು, ನಾನು ಆಗಿಲ್ಲ ಅಂತ ಅಂದೆ. ಬಿಕಾಸ್ ನಮ್ಮಪ್ಪಂಗೆ ನನ್ನ ಮೇಲೆ ಹೋಪ್ಸ್ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಬಟ್ ಸ್ಟಿಲ್ ಅವ್ರು ನನ್ನ ನೋಡಿದ್ರು, ಏನಾಯಿತು ಅಂತ. ಐ ವಾಸ್ ಲೈಕ್ ಆಗಿಲ್ಲ ಮಚ್ಚ ಅಂತ. ಐ ವಾಸ್ ಲೈಕ್ ಹೋಗಲಿ ಬಿಡು, ಇನ್ನೊಂದು ಸಲ ಟ್ರೈ ಮಾಡು, ಅವಾಗುತ್ತೆ, ಫಸ್ಟ್ ಹ್ಯಾಕಥಾನ್ ಅಲ್ವಾ ಇದು ಅಂತ ಅಂದರು. ಆ್ಯಂಡ್ ದೆನ್ ಮನೆಗೆ ಹೋದಾಗ ನನಗೆ ಒಂಥರ ಇನ್ನೂ ಜಾಸ್ತಿ ಬೇಜಾರಾಗೋಯಿತು ನನಗೆ. ಅದೇ ಮೂಮೆಂಟ್ಸ್ ಎಲ್ಲ ರೀಕಲೆಕ್ಟ್ ಆಗ್ತಾನೇ ಇತ್ತು. ಲೈಕ್ ಆ ಮೂಮೆಂಟಲ್ಲಿ ಕೋಡ್ ಡಿಲೀಟ್ ಆಗದೆ ಇದ್ದಿದ್ರೆ, ಡಿಲೀಟ್ ಆದಮೇಲೆ ನಾನು ಖುಷಿಯಾಗೇ ಇದ್ದೆ. ಬಟ್ ಆ ಕೋಡ್ನ ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಆ್ಯಂಡ್ ಎಷ್ಟು ಸ್ಟ್ರೆಸ್ಡ್ ಆಗಿದ್ದೆ ಅದು ನನಗೆ ಮಾತ್ರ ಗೊತ್ತು. ಬಟ್ ಐ ವಾಸ್ ಸ್ಟಿಲ್ ಚಿಲ್ಲಾಗಿದ್ದೆ, ಆರಾಮಾಗಿದ್ದೆ ನಾನು. ಹಂಗೆ ಹೇಳ್ದಾಗ ಬೇಜಾರಾದಾಗ ಮನೆಗೆ ಬಂದಾಗ್ಲೂ ಸಂಜೆ ಆಗಿಬಿಟ್ಟಿತ್ತು. ಇನ್ನೇನು ಫುಲ್ ಕಣ್ಣೇ ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ದೆನ್ ಜೂನಿಯರ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಏನಾಯಿತು ಹ್ಯಾಕಥಾನು ಅಂತ. ನನಗೆ ಫುಲ್ ಬೇಜಾರಾಗೋಯಿತು, ಮಲ್ಕೊಬಿಟ್ಟೆ. ಬಿಕಾಸ್ ಅವಾಗ ಜಸ್ಟ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಮಾತ್ರ ಇದ್ದಿದ್ದು ನನ್ನ ಹತ್ರ. ಆ್ಯಂಡ್ ಐ ನೆವರ್ ಅಟೆಂಡ್ ಹ್ಯಾಕಥಾನ್ಸ್ ಜಸ್ಟ್ ಫಾರ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಬ್ರೋ. ಅದಕ್ಕೆ ಬೇಜಾರಾಯಿತು ಅವತ್ತು. ಆ ಹ್ಯಾಕಥಾನಲ್ಲಿ ಒಬ್ಬರು ಕೋಆರ್ಡಿನೇಟರ್ ನೋಡಿದೆ ಗುರು. ಆ ಹ್ಯಾಕಥಾನಲ್ಲಿ ಇನ್ನೊಂದು ಖುಷಿ ವಿಷಯ ಏನಂದರೆ, ಊಟ ಹಾಕಿಸ್ಕೋತಾ ಇದ್ವಿ ಆ ಟೈಮಲ್ಲಿ ಅನಿಸುತ್ತೆ. ಲೈಕ್ ಒಬ್ಬರು ಹುಡುಗಿ, ಶೀಸ್ ಫ್ರಮ್ JC ಕಾಲೇಜ್. ಆ ಹುಡುಗಿ ಬಂದ್ಬಿಟ್ಟು, ಅಕ್ಕ ನೀವು ಇನ್ಸ್ಟಾಲಿ ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತಂದ್ಲು. ಐ ವಾಸ್ ಲೈಕ್ ಫುಲ್ ಖುಷಿಯಾಗೋಯ್ತು ನನಗೆ. ಇಟ್ ವಾಸ್ ಲೈಕ್ ಫಸ್ಟ್ ಟೈಮ್ ಯಾರೋ ಒಬ್ಬರು, ಲೈಕ್ ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ದೆ ನಾನು. ಫಸ್ಟ್ ಟೈಮ್ ಯಾರೋ ಒಬ್ಬರು ನನ್ನ ರಿಕಗ್ನೈಸ್ ಮಾಡಿದ್ರು ಅಂತ ಫುಲ್ ಖುಷಿಯಾಗೋಗಿತ್ತು ನನಗೆ. ಐ ವಾಸ್ ಲೈಕ್ ಅಂತ ಅಂದ್ಬಿಟ್ಟು ಹೋದೆ. ಆ್ಯಂಡ್ ದೆನ್ ಆ ಹ್ಯಾಕಥಾನಲ್ಲಿ ಒಬ್ಬರು ಕೋಆರ್ಡಿನೇಟರ್ನ ನೋಡಿದ್ದೆ.
ಸಖತ್ತಾಗಿದ್ದ ಗುರು. ಐ ವಿಶ್ ಮೈ ಪೇರೆಂಟ್ಸ್ ಡೋಂಟ್ ವಾಚ್ ದಿಸ್ ವಿಡಿಯೋ. ಒಬ್ಬರು ಕೋಆರ್ಡಿನೇಟರ್ನ ನೋಡಿದ್ದೆ, ಲೈಕ್ ಫುಲ್ ಕೋಡೆಲ್ಲ ಡಿಲೀಟ್ ಆಗಿ ಆಮೇಲೆ ರೀಕನ್ಸ್ಟ್ರಕ್ಟ್ ಮಾಡಿ ಅದೆಲ್ಲ ಆಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಲೈಕ್ ಸುಮ್ಮನೆ ಹಿಂಗೆ ತಿರುಗಿ ನೋಡ್ತೀನಿ, ದೇರ್ ವಾಸ್ ಸಮ್ ಗೈ ಸ್ಟ್ಯಾಂಡಿಂಗ್ ದೇರ್, ಲೈಕ್ ಹಿ ವಾಸ್ ಅ ಕೋಆರ್ಡಿನೇಟರ್. ಲೈಕ್ ಅಲ್ಲೊಬ್ಬ ಹುಡುಗ ನಿಂತಿದ್ದ ಕೋಆರ್ಡಿನೇಟರ್ ಆಗಿ. ಕ್ರಶ್ ಇತ್ತು ನನಗೆ ಅವನ ಮೇಲೆ, ಲಿಟ್ರಲಿ. ಆ್ಯಂಡ್ ದೆನ್ ಅಷ್ಟೇ, ನಾನು ಮತ್ತೆ ಹೋಗುವಾಗ ನೋಡಿದ್ದೆ ಅವನ್ನ ಅನಿಸುತ್ತೆ, ನಾನು ಮತ್ತೆ ನೋಡಲೇ ಇಲ್ಲ ಅನಿಸುತ್ತೆ ಅವನ್ನ. ಐ ಡೋಂಟ್ ನೋ, ಲೈಕ್ ಸೊ ದಿಸ್ ವಾಸ್ ಮೈ ಹ್ಯಾಕಥಾನ್ ಸ್ಟೋರಿ. ಅಲ್ಲಿಗೆ ಹೋದ್ಮೇಲೆ ರಿಯಲೈಸ್ ಆಯಿತು, ಲೈಕ್ ನಾನು ಇನ್ನೂ ಎಷ್ಟೊಂದು ಕಲಿಬೇಕು, ಲೈಕ್ ನನಗೆ ಏನೇನು ಗೊತ್ತು ಅದೆಲ್ಲ, ಲೈಕ್ ಅದೆಲ್ಲ ಏನೇನೋ ಅಲ್ಲ, ಇನ್ನೂ ಜಾಸ್ತಿ ಕಲಿಬೇಕು ನಾನು, ಇನ್ನೂ ಜಾಸ್ತಿ ಇಂಪ್ರೂವ್ ಆಗಬೇಕು ಆ್ಯಂಡ್ ಇನ್ನೂ ಜಾಸ್ತಿ ಕಾನ್ಫಿಡೆಂಟ್ ಆಗಿರಬೇಕು. ಏನೇ ಮಾತಾಡಬೇಕಾದ್ರೂ ತುಂಬ ಕಲಿತೆ. ಅದಕ್ಕೆ ಹೇಳೋದು, ಹ್ಯಾಕಥಾನ್ಸ್ ಅಟೆಂಡ್ ಮಾಡಿ ಬ್ರೋ, ನಕ್ಕನ್ನು ಮಾಡಿ. ಹುಡುಗಿ ಸಿಗ್ತಾರೆ ನೋಡೋಕ್ಕೆ. ಐ ಮೀನ್ ವಿ ಆಲ್ ಶುಡ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ನಾವು ಹ್ಯಾಕಥಾನ್ಸ್ಗೆ ಒಂದೊಂದು ಸಲ ಬರೀ ಹುಡುಗರನ್ನ ನೋಡೋಕ್ಕೆ ಹೋಗ್ತೀವಿ. ಆ್ಯಂಡ್ ದ್ಯಾಟ್ ಈಸ್ ಇಂಜಿನಿಯರಿಂಗ್ ಲೈಫ್. ಚೆನ್ನಾಗಿರುತ್ತೆ. ಅಲಾಂಗ್ ವಿತ್ ದ್ಯಾಟ್ ಏನಕ್ಕೆ ಹೋಗಿದ್ದೀರಾ ಅನ್ನೋದನ್ನು ಮರಿಬಾರ್ದಷ್ಟೆ. ನಾನು ಬೇರೆ ಗರ್ಲ್ಸ್ ಕಾಲೇಜಾ, ನನಗೆ ಅವತ್ತು ಹೋಗ್ಬಿಟ್ಟು ಬರೀ ಹುಡುಗರನ್ನೆಲ್ಲ ನೋಡಿದಾಗ ಫುಲ್ ಒಂಥರ ವಿಯರ್ಡ್ ಅನಿಸುತ್ತೆ. ಲೈಕ್ ಓ ಈ ಥರ ಇರ್ತಾರೆ ಹುಡುಗರು ಅಂದರೆ, ಓ ಓಕೆ ಅಂತ. ಬಿಕಾಸ್ ನಾನು ಮನೆ ಬಿಟ್ಟರೆ ಕಾಲೇಜು ಬಿಟ್ಟರೆ ಇನ್ನೆಲ್ಲೂ ಹೋಗೋಳೆ ಅಲ್ಲ. ಸೊ ನಾನು ಎಲ್ಲೂ ಅಷ್ಟೊಂದು ಜನ ಹುಡುಗರನ್ನೇ ನೋಡಿಲ್ಲ. ಸೊ ನೋಡಿದಾಗ ಐ ವಾಸ್ ಲೈಕ್, ಓ ಈ ಥರ ಬಟ್ಟೆ ಹಾಕೋತಾರ, ಓ ಈ ಥರ ಇರ್ತಾರೆ ನೋಡೋಕ್ಕೆ ಅಂತ. ಎಷ್ಟೊಂದು ಜನರು ಬಟ್ಟೆ ನೋಡಿದೆ, ಬಿಕಾಸ್ ನನಗೆ ಔಟ್ಫಿಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಎಷ್ಟೊಂದು ಜನರು ಬಟ್ಟೆ ನೋಡಿದೆ, ಯಾರೂ ಆ್ಯನಿಮೆ ಬಟ್ಟೆ ಹಾಕಿರಲಿಲ್ಲ. ಸೊ ಐ ವಾಸ್ ಲೈಕ್, ಏನು ಮಾಡ್ತವ್ರೆ ಎಲ್ಲರೂ ಆ್ಯನಿಮೆ ನೋಡ್ದೇನೆ, ಇನ್ನೇನು ನೋಡ್ತಿದ್ದಾರೆ ಅಂತ ಅಂದ್ಕೊಂಡೆ ಅಷ್ಟೇ. ದಿಸ್ ಇಸ್ ಇಟ್. ಹ್ಯಾಕಥಾನ್ಸ್ ಅಟೆಂಡ್ ಮಾಡಿ, ಚೆನ್ನಾಗಿರುತ್ತೆ. ಊಟ, ಕ್ಯಾಂಟೀನ್, ಪ್ಲೇಸ್, ಪ್ರಾಜೆಕ್ಟ್ ಎಲ್ಲ ಸಖತ್ತಾಗಿರುತ್ತೆ. ಗಿಚ್ಚಿ ಗಿಲಿ ಗಿಲಿ. ಬಾಯ್ 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 ಬಾಯ್.